ಸರ್ಕಾರಿ ಅಧಿಕಾರಿಯಾಗಿ ಸೆಲೆಕ್ಟ್ ಆಗೋದು ಒಂದು ರೀತಿಯ ಪುಣ್ಯ, ಸರ್ಕಾರಿ ಸೇವೆ ಮಾಡೋದು ಇನ್ನೊಂದು ರೀತಿಯ ಪುಣ್ಯ. ಈ ರೀತಿಯಾಗಿ ತಮ್ಮ ಓದು ಮತ್ತು ತಮ್ಮ ಅರ್ಹತೆ ಮೇಲೆ ಸರ್ಕಾರಿ ಅಧಿಕಾರಿಯಾಗಿ ಸೆಲೆಕ್ಟ್ ಆಗಿರ್ತಾರೆ, ಸೇವೆ ಸಲ್ಲಿಸ್ತಾ ಇರ್ತಾರೆ, ಅದಕ್ಕೆ ತಕ್ಕಂಥ ಸಂಬಳನೂ ಸಹ ಪಡ್ಕೋತಾರೆ. ಅದೇ ರೀತಿಯ ಒಂದು ವರದಿ ಈ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ತಮ್ಮ ಸಮಯ ಪೂರ್ತಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಅನ್ನುವ ಒಂದು ವರದಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ವಾಣಿ, ನಾನು ಬೆಳೆಗಾರ. ಇವತ್ತು ಇಂಧನ ಇಲಾಖೆ ಬಲು ದೊಡ್ಡ ಇಲಾಖೆ, ನಮ್ಮ ಕರ್ನಾಟಕದಲ್ಲೇ ಒಂದು ದೊಡ್ಡ ಇಲಾಖೆ ಮತ್ತು ಅತ್ಯುತ್ತಮ ಸಂಬಳ ಪಡೆಯುವಂಥ ನೌಕರರಿರುವಂಥ ಒಂದು ಇಲಾಖೆ. ಈ ಇಲಾಖೆಯಲ್ಲಿ ಸರಿಸುಮಾರು 60,000ರಿಂದ 70,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಈ 70,000 ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲ. ಅದರಲ್ಲಿ ಬೆರಳೆಣಿಕೆಯಷ್ಟು ಜನ ಅವರ ಕೆಲಸಕ್ಕೆ ಮರ್ಯಾದೆ ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ಬೋದು. ಆದರೆ ಮಿಕ್ಕವರು ಕಳ್ಳಾಟಗಳನ್ನ ಆಡ್ತಾ ಇದ್ದಾರೆ. ಅದೇ ರೀತಿಯ ವರದಿ ಇದು. ನಾವು ಮೊನ್ನೆ N7 ಸಬ್ ಡಿವಿಷನ್ ಕುರುಬರಳ್ಳಿಗೆ ಹೋದಾಗ ಇಲ್ಲೊಂದು ಚಿತ್ರ ಕಾಣಿಸ್ತು. ಸಂಜೆ 5 ಗಂಟೆ ಇನ್ನೂ ಆಗಿಲ್ಲ, ಅಷ್ಟರ ಒಳಗಡೆ ಅಕೌಂಟ್ ಸೆಕ್ಷನ್ನ ಮೇಡಮ್ನವರು ಎಲ್ಲರೂ ತಮ್ಮ ತಮ್ಮ ವ್ಯಾನಿಟಿ ಬ್ಯಾಗ್ಗಳನ್ನ ರೆಡಿ ಮಾಡ್ಕೊಂಡು ಮನೆಗೆ ಹೊರಡೋಕ್ಕೆ ರೆಡಿಯಾಗಿದ್ದರು. ಅಂದರೆ ಇವರಿಗೆ 4:30ಇಂದನೇ ಕಚೇರಿಯಲ್ಲಿ ಕೂತ್ಕೋಬೇಕನ್ನುವ ಮನಸ್ಸು ಆಗ್ತಾ ಇರಲ್ಲ, ಮನೆ ಕಡೆ ಜೀವ ಎಳಿತಾ ಇರುತ್ತೆ. ಆದರೆ ಇವ್ರಿಗೆ ಇರುವಂಥ ಸಮಯ ಏನು? ಬೆಳಿಗ್ಗೆ 10ರಿಂದ ಸಂಜೆ 5:30ವರೆಗೂ ಕೆಲಸ ಮಾಡಬೇಕು ಅಂತ. ಆ ಸಮಯ ಮಧ್ಯ ಇವ್ರು ಏನು ಬೇರೆ ಟೈಮ್ ಪಾಸ್ ಮಾಡಲ್ಲ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಮಾಡ್ತಾರೆ. ಬೆಳಿಗ್ಗೆ ಇವರು ಬರೋದೇ 10:30ಇಂದ 11:30 ಒಳಗಡೆ. 11:30 ಮೇಲೆ ಟೀ ಬ್ರೇಕ್ ಹೋಗ್ತಾರೆ. ಅದಾದಮೇಲೆ 1:30ಗೆ ಊಟದ ಸಮಯ, 2:30ವರೆಗೂ ಊಟ ಮಾಡ್ತಾರೆ. ಅದಾದಮೇಲೆ ಬರ್ತಾರೆ, ಕನಿಷ್ಠ 3-3:30ವರೆಗೂ ಕೆಲಸ ಮಾಡಿ ಮತ್ತೆ 3:30ಗೆ ಇನ್ನೊಂದು ಸರಿ ಕಾಫಿನೋ ಟೀನೋ ಕುಡಿಯೋಕ್ಕೆ ಹೋಗ್ತಾರೆ. ಅಲ್ಲಿಗೆ ಅರ್ಧ ಗಂಟೆ 2 ಟೀ ಬ್ರೇಕಲ್ಲಿ ಹೋಯ್ತು, ಇನ್ನೊಂದು ಗಂಟೆ ಊಟದ ಸಮಯ ಹೋಯ್ತು. ಅಲ್ಲಿಗೆ 2 ಗಂಟೆ ಕಳೆದ್ರು. ಇವರು ಕನಿಷ್ಠ 4 ಗಂಟೆನೂ ಕೆಲಸ ಮಾಡಲ್ಲ. 8 ಗಂಟೆಗಳು ಕೆಲಸ ಮಾಡಬೇಕನ್ನೋ ಕಾನೂನಿದ್ರು, ಆದರೆ ಇವರು ಕಚೇರಿಗಳಲ್ಲಿ ಸುಮಾರು 8 ಗಂಟೆನೂ ಕೆಲಸ ಮಾಡಲ್ಲ. ಇದು ಕಚೇರಿಯಲ್ಲಿ ಕೆಲಸ ಮಾಡುವಂಥರ ಬಾಳು. ನಿಮ್ಮ ಕಣ್ಣು ಮುಂದೆ ನೋಡಿ ಒಮ್ಮೆ ಯಾವ ರೀತಿ ಮೇಡಮ್ ಅವರು 5-5:15 ಒಳಗಡೆ ಪೂರ್ತಿ ಕಚೇರಿ ಖಾಲಿಯಾಗಿರೋದನ್ನು ನಮ್ಮ ಕ್ಯಾಮ್ರಾದಲ್ಲಿ ಸರಿಯಾಗಿದೆ, ಒಮ್ಮೆ ನೋಡ್ಕೊಂಬನ್ನಿ ಆ ವಿಡಿಯೋ ಹೆಂಗಿದೆ ಅಂತ. ಯಾಕಂದರೆ ಯಾರೊಬ್ಬ ಅಧಿಕಾರಿಯೂ ಇಲ್ಲ, ಯಾವೊಬ್ಬ ನೌಕರರೂ ಇಲ್ಲ. N7 ಸಬ್ ಡಿವಿಷನ್ ಒಳಗಡೆ ಅಕೌಂಟ್ ಸೆಕ್ಷನ್ ಒಳಗಡೆ ಒಬ್ಬ ನೌಕರರು 5 ಕಾಲಿಗೆ ಇಲ್ಲವೇ ಇಲ್ಲ, ಎಲ್ಲರೂ ಖಾಲಿ. ನಿಮಿಷ ಬೇಗ ಹೋಗ್ಬೋದು, ತಪ್ಪೇನಿದೆ ಅಂತ. ಅದಲ್ಲ, ನಾವು ಕನಿಷ್ಠ 7 ಕೋಟಿ ಜನ ಕನ್ನಡಿಗರು ಇದ್ದೀವಿ ನಾವಿವತ್ತು. ಈ ಕನ್ನಡಿಗರು ಪ್ರತಿದಿನ 1 ರೂಪಾಯಿ ನಷ್ಟ ಮಾಡಿದ್ರೆ ಟೋಟಲ್ ಆಗಿ ಒಂದು ದಿನಕ್ಕೆ 7 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಆ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅಂತ ಯೋಚನೆ ಮಾಡಿದಾಗ ಇವರಿಗೆ ಕನಿಷ್ಠ 30ರಿಂದ 1.5 ಲಕ್ಷ, 2.5 ಲಕ್ಷ, 3 ಲಕ್ಷ, 5 ಲಕ್ಷದವರೆಗೂ ಸಂಬಳಗಳು ಇದೆ. ಇವಾಗ ಆವ್ರೇಜಾಗಿ ತಾಳೋಣ, ಏನು ಒಬ್ಬ ಮನುಷ್ಯನಿಗೆ ಕೇವಲ 1 ಗಂಟೆಗೆ 200 ರೂಪಾಯಿಯ ಸಂಬಳ ಇದೆ ಅಂತ ತಾಳೋಣ. ಆ 200 ರೂಪಾಯಿ ಸಂಬಳ ಇಂಟು 60,000 ಜನನೇ ಲೆಕ್ಕ ಹಾಕೋಣ. ಎಷ್ಟಾಗ್ಬೋದು? 60,000 ಇಂಟು 200 ರೂಪಾಯಿ ಅಂದರೆ ಸುಮಾರು 1,20,00,000 ರೂಪಾಯಿ ಕೇವಲ 1 ಗಂಟೆಗೆ ನಷ್ಟವಾಗುತ್ತೆ. 1 ಗಂಟೆಗೆ ಇವರು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡದೆ ಟೈಮ್ ಪಾಸ್ ಮಾಡಿದ್ರೆ 1,20,00,000 ರೂಪಾಯಿ ಕೇವಲ 1 ಗಂಟೆಗೆ ನಷ್ಟವಾಗುತ್ತೆ. ಅದನ್ನೇ 24 ದಿನ ಅಂದರೆ ಇವ್ರದ್ದೇನು ಭಾನುವಾರ ಶನಿವಾರಗಳು ರಜೆಗಳನ್ನ ತೆಗೆದ್ರೆ 24 ದಿನ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 1 ತಿಂಗಳಿಗೆ ಕೇವಲ ಇಂಧನ ಇಲಾಖೆಯ ಕಳ್ಳ ನೌಕರರ ಲೆಕ್ಕ 28,80,00,000 ರೂಪಾಯಿ. ಅಂದರೆ 1 ಗಂಟೆ ಇವರು ಟೈಮ್ ಪಾಸ್ ಮಾಡಿದ್ರೆ ಸರ್ಕಾರಕ್ಕೆ ಅಥವಾ ಸಾರ್ವಜನಿಕರಿಗೆ ಮಾಡುವಂಥ ಮೋಸ ಮತ್ತು ನಷ್ಟದ ಮೊತ್ತ ಒಂದು ತಿಂಗಳಿಗೆ 28,80,00,000 ರೂಪಾಯಿ. ಗೊತ್ತಾಯ್ತಲ್ಲ? 1 ರೂಪಾಯಿ ನಮ್ಮ ಕಣ್ಣಿಗೆ ಕಾಣಿಸೋದು ಕೇವಲ 1 ರೂಪಾಯಿಯಾಗಿ ಅಷ್ಟೇ. ಆದರೆ ಒಟ್ಟು ಮೊತ್ತವಾಗಿ ನಾವು ನೋಡಿದಾಗ ಅದರ ಮೊತ್ತ ತುಂಬ ದೊಡ್ಡದಾಗಿರುತ್ತೆ. ಈ ರೀತಿಯಾಗಿ ಕಳ್ಳಾಟ ಆಡುವಂತಹ ಎಷ್ಟೋ ಜನ ಅಧಿಕಾರಿಗಳು ಪ್ರತಿಯೊಬ್ಬರ ಕಣ್ಣಿಗೂ ಬಿದ್ದಿರ್ತಾರೆ. ಇವ್ರಿಗನ್ಸ್ಬೋದು ನಾವೇನು ತಪ್ಪು ಮಾಡ್ತಾ ಇಲ್ಲ ಬಿಡ್ರಿ, ಏನು 1 ಗಂಟೆ 10 ನಿಮಿಷ ಟೀ ಕುಡ್ಕೊಂಬಂದ್ರೆ ಏನಾಗುತ್ತೆ ರೀ? ಏನೂ ಆಗಲ್ಲ ಸ್ವಾಮಿ. ಆದರೆ ನಿಮ್ಮ ಸಂಬಳ ಕಮ್ಮಿ ಬಂದಾಗ ನಿಮಗಾಗುವ ನೋವು, ನಿಮಗಾಗುವ ವೇದನೆ, ನಿಮಗಾಗುವ ಕಷ್ಟ ಪ್ರತಿಯೊಂದು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇರ್ತದೆ. ಆದರೆ
ಸಾರ್ವಜನಿಕನಿಗೆ ಅಥವಾ ಒಬ್ಬ ತೆರಿಗೆದಾರನಿಗೆ ಗೊತ್ತಿಲ್ಲದಂತೆ ಅವನ ಬೆನ್ನಿಗೆ ಚೂರಿ ಹಾಕುವಂಥ ನಿಮ್ಮಂಥ ಹಲವಾರು ಸರ್ಕಾರಿ ನೌಕರರಿಂದ ಆಗುತ್ತಿರುವ ನಷ್ಟ ಸಾವಿರಾರು ಕೋಟಿ ಇರ್ಬೋದಲ್ಲ. ಸರ್ಕಾರಿ ಅಧಿಕಾರಿಗಳು ಕೇವಲ ಕತೆಗಳನ್ನು ಹೇಳಿ ಮೋಜು ಮಸ್ತಿಗಳನ್ನು ಮಾಡ್ಕೊಂಡು ಕಚೇರಿ ಸಮಯದಲ್ಲಿ ಇವರು ಟೈಮ್ ಪಾಸ್ ಮಾಡ್ತಿರೋದು ಪ್ರತಿಯೊಬ್ಬರು ನೋಡಿರ್ತೀವಿ. ಇದು ಇಂದು ನಮ್ಮ ಕಣ್ಣಿಗೆ ಬಿದ್ದಿದೆ. N7 ಸಬ್ ಡಿವಿಷನಲ್ಲಿ ಇನ್ನೂ 4:15 ಆಗಿಲ್ಲ, ಮೇಡಮ್ ಅವರು ಪರ್ಸ್ನ ರೆಡಿ ಮಾಡ್ಕೋತಾರೆ, ಮೊಬೈಲ್ ಹಿಡ್ಕೊಂಡು ನಗ್ತಾ ಕೂರ್ತಾರೆ. ಅಂದರೆ ಇವರಿಗೆ ಕೆಲಸ ಇಲ್ಲ ಅಂತನಾ? ನೋಡಿ, ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಈ ಮೇಡಮು, ಇವರು ಎಷ್ಟು ಚೆನ್ನಾಗಿ ನಕ್ಕೊಂಡು ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ನೋಡ್ಕೊಂಡು ಕೂತಿರ್ತಾರೆ. ಅಂದರೆ ಇವರ ಟೈಮ್ ಪಾಸ್ಗೆ ಇವರು ಮೊಬೈಲ್ ನೋಡೋದಕ್ಕೆ ಸರ್ಕಾರಿ ಸಂಬಳ ಪಡಿತಾ ಇದ್ದಾರಾ? ಇನ್ನು 5 ಕಾಲ ಆಗಿಲ್ಲ, ಒಳಗಡೆ ಬ್ಯಾಚು ಅವರ ಬ್ಯಾಗ್ಗಳನ್ನ ರೆಡಿ ಮಾಡ್ಕೊಂಡು ಮೀಟಿಂಗ್ ಮಾಡ್ತಾ ಕೂತಿದೆ. ಈ ವಿಡಿಯೋದಲ್ಲಿ ಅವರು ಕಾಣಿಸ್ತಾರೆ ನೋಡಿ. ಅಂದರೆ ಇವ್ರಿಗೆ ಹೇಳೋರು ಕೇಳೋರು ಇಲ್ಲ. ಸುಮಾರು 10:30-11 ಗಂಟೆಗೆ ಕೆಲಸಕ್ಕೆ ಬರ್ತಾರೆ, ಮಧ್ಯದಲ್ಲಿ ಟೀ ಬ್ರೇಕ್ಗಳು ಮಾಡ್ತಾರೆ, ಅದಾದಮೇಲೆ ಊಟಕ್ಕೆ ಹೋಗ್ತಾರೆ, ಅದಾದಮೇಲೆ ಮತ್ತೆ ಇನ್ನೊಂದು ಟೀ ಬ್ರೇಕ್ ಹೋಗ್ತಾರೆ, ಅದಾದಮೇಲೆ 4:15-5 ಗಂಟೆಗೆಲ್ಲ ಮನೆ ಕಡೆ ರೆಡಿ ಆಗ್ತಾರೆ. ಇದೇನಾ ಸಮಯ ಪಾಲನೆ? ಇವರ ಮೇಲಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇವ್ರಿಗೆ ಗೊತ್ತಾಗಲ್ವಾ ಸರಿಯಾದ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಅಂತ? 10 ನಿಮಿಷ ಲೇಟಾಗಿ ಹೋದರೆ, 10 ನಿಮಿಷ ಲೇಟಾಗಿ ಹೋಗಿ ಸ್ವಾಮಿ ನಮ್ಮ ಕೆಲಸ ಇದೆ ಮಾಡಿಕೊಡಿ ಅಂದರೆ ನೀವು ಮಾತನಾಡುವ ಮಾತುಗಳು ಹೆಂಗಿರ್ತವೆ ಅಂದರೆ, ರೇ ನಾವು ಮನುಷ್ಯರಲ್ವೇನ್ರಿ, ನಾವು ಊಟ ಮಾಡಬಾರ್ದೇನ್ರಿ, ನಾವು ಊಟಕ್ಕೆ ಹೋಗ್ಬೇಕ್ರಿ. ವಾಹ್, ನೀವು ಗಂಟೆಗಟ್ಟಲೆ ಟೈಮ್ ಪಾಸ್ ಮಾಡ್ಬೋದು, ಆದರೆ ಗೊತ್ತಿಲ್ಲದಂಥ ಒಬ್ಬ ಸಾರ್ವಜನಿಕ ಒಂದು 10 ನಿಮಿಷ ಲೇಟಾಗಿ ಬಂದು ನಮ್ಮ ಸೇವೆ ಮಾಡಿಕೊಡಿ ಸ್ವಾಮಿ ಅಂದರೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ವಾ? ಇವತ್ತು ನಿಜವಾಗಲೂ ಹಗಲು ದರೋಡೆ ನಡೀತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾಗಿ ಒಂದು ಯಾವುದೇ ದರ್ಜೆಯ ನೌಕರನಾಗಿರಲಿ, ಅವನು ಸರ್ಕಾರಿ ಅಧಿಕಾರಿ ಯಾವುದೇ ಒಂದು ದರ್ಜೆಯ ನೌಕರನಾಗಿರಲಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. 10 ಗಂಟೆ ಕಚೇರಿ ಸಮಯ ಪ್ರಾರಂಭ, 5:15 ಕಚೇರಿ ಮುಕ್ತಾಯ, ಮಧ್ಯದಲ್ಲಿ 1 ಗಂಟೆಗಳ ಕಾಲ ಊಟಕ್ಕೆ ಸಮಯ. ಇಷ್ಟೇ ಇರೋದು ಕಾನೂನು ರೀ. ನಿಮಗಿಂತ ಪ್ರೈವೇಟ್ ವರ್ಕ್ ಮಾಡೋರಿಗೆ ಹೆಂಗೆ ಗೊತ್ತೇನ್ರಿ ಕಾನೂನು ಇರೋದು? 9:15 ಕಚೇರಿ ಪ್ರಾರಂಭ, 6:15 ಕಚೇರಿ ಮುಕ್ತಾಯ, 1 ಗಂಟೆ ಊಟದ ಸಮಯ. ಅವರು ಟೋಟಲಾಗಿ ನೀವು ಹೆಂಗೆ ಲೆಕ್ಕ ಹಾಕಿ 8 ಗಂಟೆಗಳ ಕಾಲ ಪರಿಪೂರ್ಣವಾಗಿ ಕೆಲಸ ಮಾಡ್ತಾರೆ. ಗಾರೆ ಕೆಲಸವನ್ನಾಗಿರ್ಬೋದು ಅಥವಾ ಇವತ್ತು ಪ್ರೈವೇಟ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು, ಇವರೆಲ್ಲ ಹೆಂಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ? ಯಾಕಂದರೆ ಮ್ಯಾನೇಜ್ಮೆಂಟ್ ಆ ಥರ ಇರುತ್ತೆ. ಸರ್ಕಾರಿ ಕಚೇರಿ ಅಂದರೆ ಅಪ್ಪನ ಜಾಗಿರಿನ ಥರ ಮಾಡ್ಕೊಂಡು ಇವ್ರ ಅತ್ತೆ ಮನೆಗಳ ಥರ ಇವರು ನಡ್ಕೋತಾರೆ. ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಸಾರ್ವಜನಿಕನ ತೆರಿಗೆ ಹಣದಿಂದ ನಾನು ಸಂಬಳ ಪಡಿತಾ ಇದ್ದೀನಿ, ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು, ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು ಅನ್ನುವ ಪರಿಜ್ಞಾನವೇ ಇಲ್ಲದಂತೆ ನೀವು ನಡ್ಕೊತಿರೋದು ನೋಡಿದ್ರೆ ನಿಜವಾಗ್ಲೂ ನಾಚಿಕೆಗೇಡಿನ ವಿಚಾರ. ಇದು ಕೇವಲ ಒಂದು ಇಂಧನ ಇಲಾಖೆಯಲ್ಲಿ ನಡೀತಿರುವಂಥ ಮೋಸ. ಇವತ್ತು ಇರುವಂಥ ಪೂರ್ತಿ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಇನ್ನು ಯಾವ ರೀತಿಯೆಲ್ಲ ಇವ್ರು ನಡ್ಕೋಬೋದು? ಕನಿಷ್ಠ 1 ಗಂಟೆ ಆದರೂ ಇವ್ರು ಕೆಲಸ ಮಾಡ್ತಾರೋ ಇಲ್ವೋ ಅನ್ನುವ ಹಲವಾರು ಕಚೇರಿಗಳಿದೆ. ಇವರು ಕಚೇರಿ ಸಮಯದಲ್ಲಿ ಮೊಬೈಲ್ಗಳು ನೋಡೋದು, ಗೇಮ್ಗಳು ಆಡೋದು, ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ಗಳು ನೋಡ್ಕೊಂಡು ಕೂತ್ಕೊಳ್ಳೋದು, ಇದಕ್ಕೇನ ಇವ್ರಿಗೆ ಸಂಬಳ ಕೊಡೋದು? ಸಾವಿರ ಲಕ್ಷಗಳ ಲೆಕ್ಕದಲ್ಲಿ ಇವ್ರಿಗೆ ಸಂಬಳ ಕೊಟ್ಟು ಸೇವೆಗಳು ಕೊಟ್ಟು ಪ್ರತಿಯೊಂದನ್ನು ಒದಗಿಸ್ತಾ ಇದೆ ಸರ್ಕಾರ. ಆದರೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂದರೆ ನಿಜವಾಗ್ಲೂ ಇಲ್ಲ. ಆಮೇಲೆ ಟೈಮ್ ಎಷ್ಟು ಇವಾಗ ನಿಮ್ಮ ಮೊಬೈಲಲ್ಲಿ? ಅಲ್ಲಿ ನೋಡಿ, ನಿಮ್ಮ ಟೈಮು ಇವಾಗ 5:40 ತೋರಿಸ್ತಾ ಇದೆ. ನಿಮ್ಮ ಎಂಪ್ಲಾಯಿಗಳು 5 ಗಂಟೆ 10 ನಿಮಿಷಕ್ಕೆ ಆಫೀಸ್ ಬಿಡ್ತಾರೆ, 4:45 ಮೊಬೈಲ್ ನೋಡ್ತಾರೆ. ಏನು ಉತ್ತರ ಕೊಡ್ತೀರಿ ಇದಕ್ಕೆ ಸಾಹೇಬ್ರೆ? ಉತ್ತರ ಏನು ಸರ್ ಇದಕ್ಕೆ? ಸಾಹೇಬ್ರೆ ಇದಕ್ಕೆ ಆನ್ಸರ್ ಕೊಡಲಿಲ್ಲ ತಾವು. ಯಾವಾಗ ಯಾವತ್ತು ಹೋಗ್ತೀರಿ? ಸರ್ ನೀವು ನೋಡಿ, ಈ ರೀಸನ್ ಹೇಳ್ಬೇಡಿ. ಕೆಲಸ ಇದ್ದಾಗ 8 ಗಂಟೆವರೆಗಿದ್ರು 9 ಗಂಟೆವರೆಗೆ ಇರ್ತಾರೆ. ಇದು ರೀಸನ್ ಅಲ್ಲ. ಅಂದರೆ 4:45 ಕೆಲಸ ಮುಗಿದೋಗಿದೆ, ಏನೂ ಕೆಲಸ ಇರಲ್ಲ ನಿಮ್ಮ ಜೂನಿಯರ್ ಅಸಿಸ್ಟೆಂಟ್ಗಳಿಗೆ, ಕರೆಕ್ಟಾ?
ಕೆಲಸ ಇರುತ್ತಲ್ಲ ಯಾವಾಗ ಮತ್ತು 4:45 ಮೊಬೈಲ್ ನೋಡ್ತಾ ಕೂತ್ಕೋತಾರಲ್ಲ ಎಲ್ಲರೂ. ನೆಟ್ವರ್ಕ್ ಇಲ್ಲ ಏನು ಮಾಡೋದು ಸರ್ ಈ ಥರ ಇದೆ ಸರಿ ಮಾಡಿಸ್ತಾರೆ ನೀವು. ಸರ್ ಫಿಸಿಕಲಿ ಎಷ್ಟು ಕೆಲಸ ಮಾಡ್ಬೋದು ಹೇಳಿ ಸರ್? ಆಯಿತು ಸರ್, ನೆಟ್ವರ್ಕ್ ಇಲ್ಲ, ಫಿಸಿಕಲಿ ಕೆಲಸ ಇಲ್ವಾ? ಪೇಪರ್ ವರ್ಕ್ ಇಲ್ವಾ ನಿಮ್ಮಲ್ಲಿ? ಮೇಲೆ ಡಿಪೆಂಡ್ ಆಗಿರೋದು ಸಿಸ್ಟಮ್ ಇದೆ ಸರ್ ನೀವು ತಿರ್ಗಿ ಅದನ್ನೇ ಹೇಳ್ತಾ ಇದ್ದೀರಾ ಅಂದರೆ ಏನು ವಿತೌಟ್ ಸಿಸ್ಟಮು ನೀವು ಏನನ್ನೂ ಕೆಲಸ ಮಾಡ್ತಾ ಇಲ್ವಾ? ಕೆಲಸಗಳು ಆಗಲ್ಲ, ಏನೇ ಬೇಕಾದ್ರೂ ಸಿಸ್ಟಮ್ ಬೇಕೇ ಬೇಕಲ್ಲ ನೋಡಿ. ಸರ್ ಅದನ್ನು ಬಿಟ್ಟು ಬೇರೆ 100 ಕೆಲಸಗಳು ಇರುತ್ತಲ್ಲ ಸರ್ ನಿಮಗೆ, ಪೇಪರ್ ವರ್ಕ್ಸ್ ಇದ್ದೇ ಇರುತ್ತಲ್ಲ. ಭಯ ಇಲ್ಲ ಸರ್ ನಿಮ್ಮ ಎಂಪ್ಲಾಯ್ಗಳಿಗೆ. ವೆರಿ ಸಿಂಪಲ್ ಲಾಜಿಕ್ ಏನಂದರೆ ಭಯ ಇಲ್ಲ. ಒಟ್ಟಾರೆಯಾಗಿ ಸರ್ಕಾರಿ ಅಧಿಕಾರಿಗಳ ಕಳ್ಳಾಟ ಇವತ್ತಿನದೇನು ಮೊದಲಲ್ಲ, ಇವತ್ತಿಗೂ ಕೊನೆಯಲ್ಲ. ಇವರ ಆಟಗಳು, ಇವರ ನಖರಗಳು, ಇವರ ಅವತಾರಗಳು ಪ್ರತಿದಿನ ನಡೀತಾನೆ ಇರುತ್ತೆ. ಇವರು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡ್ತಾರೆ, ಸೇವೆಗಾಗಿ ಬರ್ತಾ ಇಲ್ಲ. ಇವರ ಒಂದು ಜೋಬ್ ತುಂಬಿದ್ರೆ ಸಾಕು, ಇವರ ಬ್ಯಾಂಕ್ ಅಕೌಂಟಿಗೆ ಸರಿಯಾಗಿ ತಿಂಗಳ ಕೊನೆಯಲ್ಲಿ ಸಂಬಳ ಬಂದು ಬಿದ್ದರೆ ಸಾಕು, ಬೇರೇನು ಬೇಕಾಗಿಲ್ಲ ಇವ್ರಿಗೆ ಬೇಕಾಗಿರೋದು ಕೇವಲ ದುಡ್ಡು ಹೊಂದಿದ್ರೆ ಎಲ್ಲ ಸರಿ. ಒಟ್ಟಾರೆಯಾಗಿ ಇನ್ನು ಮುಂದೆ ನಮ್ಮ ವಿದ್ಯುತ್ವಾಣಿ ಈ ರೀತಿಯ ಕಳ್ಳಾಟ ಆಡುವಂಥವ್ರನ್ನ ಹಿಂಬಲಿಸದೆ ಬಿಡಲ್ಲ. ಪ್ರತಿಯೊಬ್ಬ ನೌಕರನು ಸರ್ಕಾರದ ನಿಯಮಕ್ಕೆ ಮರ್ಯಾದೆ ಕೊಟ್ಟು ಸಾರ್ವಜನಿಕನ ಸೇವೆ ಮಾಡಲೇಬೇಕು. ಇದು ನಮ್ಮ ಹಕ್ಕು, ಸಾರ್ವಜನಿಕ ಕೇಳುವಂಥ ಹಕ್ಕು. ಆ ಹಕ್ಕಿಗೆ, ಆ ನಿಯಮಕ್ಕೆ ನೀವು ಸರ್ಕಾರಿ ಅಧಿಕಾರಿಗಳು ತಲೆ ಬಾಗಲೇಬೇಕು, ಸೇವೆ ಮಾಡಲೇಬೇಕು. ಕನಿಷ್ಠ 8 ಗಂಟೆಗಳ ಕಾಲ ನೀವು ಕಚೇರಿಯಲ್ಲಿ ಇರಲೇಬೇಕು. ಇವತ್ತೇನು ನೀವು ನೋಡಿದ ವಿಡಿಯೋ ಇದು ಬಂದು N7 ಸಬ್ ಡಿವಿಷನ್ ಕುರುಬರಳ್ಳಿ ಪೀಣ್ಯ ಡಿವಿಷನ್ ನಾರ್ತ್ ಸರ್ಕಲಿನ ಕಚೇರಿ ಇದು. ಈ ಕಚೇರಿಯಲ್ಲಿ 5 ಕಾಲಿಗೆಲ್ಲ ಯಾವೊಬ್ಬ ನೌಕರ ಅಂದರೆ ಜೂನಿಯರ್ ಅಸಿಸ್ಟೆಂಟ್ಗಳು, ಸೀನಿಯರ್ ಅಸಿಸ್ಟೆಂಟ್ಗಳು ಯಾರೂ ಇರಲ್ಲ, ಪೂರ್ತಿ ಖಾಲಿ ಇರುತ್ತೆ. ಆಮೇಲೆ ಈ ಪ್ರತಿಯೊಂದು ಕಚೇರಿಲೂ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಅವರ ವಾಲ್ ಕ್ಲಾಕ್ ಏನಿರುತ್ತಲ್ಲ ಗಡಿಯಾರದಲ್ಲಿ 15ರಿಂದ 20 ನಿಮಿಷಗಳ ಕಾಲ ಟೈಮ್ನ ಮುಂದೆ ಇಟ್ಟಿರ್ತಾರೆ. ಯಾವ ಕಾರಣಕ್ಕೆ ಇಟ್ಟಿರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇದು ಯಾವ ರೀತಿಯ ಒಂದು ಮಂಕು ಬೂದಿ ಎರಚುವಂಥ ಕೆಲಸ ಅಂದರೆ ಬಂದವನು ಇವರು ಕರೆಕ್ಟಾಗಿ ಬಂದಿದ್ದಾರೆ, ಕರೆಕ್ಟಾಗಿ ಹೋಗಿದ್ದಾರೆ ಅನ್ನುವಂಥ ಒಂದು ಚಿತ್ರಣ ತೋರಿಸೋದಕ್ಕೋಸ್ಕರ ಇವರ ಒಂದು ವಾಲ್ ಕ್ಲಾಕಲ್ಲಿ 15ರಿಂದ 20 ನಿಮಿಷಗಳ ಕಾಲ ಸಮಯ ಮುಂದೆ ಇಡ್ತಾರೆ. ಈ ರೀತಿಯ ಕಳ್ಳಾಟಗಳಾಗಬಾರ್ದು. ಸರಿಯಾಗಿ 10 ಗಂಟೆಗೆ ಕಚೇರಿಗೆ ಬರಬೇಕು, 5:15 ಗಂಟೆಗೆ ಕಚೇರಿಯಿಂದ ನಿರ್ಗಮಿಸಬೇಕು. ಇದು ನಿಯಮ. ಈ ನಿಯಮ ಪಾಲನೆ ಮಾಡಲೇಬೇಕು. ಇಲ್ಲ ಅಂದರೆ ನಮ್ಮ ವಿದ್ಯುತ್ವಾಣಿಯ ಕ್ಯಾಮೆರಾ ಗಣ್ಣು ನಿಮ್ಮ ಮೇಲೆ ಇದ್ದೇ ಇರುತ್ತೆ. ನಮಸ್ಕಾರ.